ಕಜ್ಜಾಯ. ಕಜ್ಜಾಯನೇ ಕಣ್ರಿ. ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ನೆನೆಸ್ಬೇಕಾಗಿಲ್ಲ, ರುಬ್ಬೇಕಾಗಿಲ್ಲ, ಫೇಲ್ ಆಗೋಕ್ಕಂತೂ ಚಾನ್ಸೇ ಇಲ್ಲ. ಕಜ್ಜಾಯ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಕಜ್ಜಾಯ ತಿನ್ನೋಕೆ ಇಷ್ಟ, ಆದರೆ ಮಾಡೋಕ್ಕೆ ತುಂಬ ಕಷ್ಟ. ಹಂಗೆ ಅಂದ್ಕೊಂಡೆ ಎಷ್ಟೋ ಜನ ಶಾಪ್ಗೆ ಹೋಗಿ ತಂದರೂ ಪರವಾಗಿಲ್ಲ, ಆದರೆ ಮನೇಲಿ ಮಾತ್ರ ಮಾಡೋದು ಬೇಡ ಅಂತಾರೆ. ಬಟ್ ನಾನು ಹೇಳ್ಕೊಡ್ತಿರೋ ಈ ಕಜ್ಜಾಯ ಯಾರು ಬೇಕಾದರೂ, ಅಂದರೆ ಅಡುಗೆನೇ ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು. ಹಾಗಾದರೆ 1 ಕಪ್ ಅಕ್ಕಿ ಇಟ್ಟಿದ್ರೆ ಸಾಕು. ಈಸಿ ಮತ್ತು ದಿಢೀರ್ ಕಜ್ಜಾಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ? ಇದು ನೀವು ಅರ್ಧ ಗಂಟೆನೂ ಇಡಬೇಕಾಗಿಲ್ಲ, 1 ಗಂಟೆ ಇಡಬೇಕಾಗೂ ಇಲ್ಲ. ಆರಾಮಾಗಿ ಪಾಕ ಮಾಡಿದ ತಕ್ಷಣವೇ ಮಾಡ್ಕೊಳ್ಬಿಡ್ಬೋದು. ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ನಾನಿಲ್ಲಿ ತೋರಿಸ್ತೀನಿ ನೋಡಿ, ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನೂ ಬೇಕಾಗಿಲ್ಲ. 1 ಕಪ್ ಅಷ್ಟು ಅಕ್ಕಿ ಹಿಟ್ಟು, ನೆಕ್ಸ್ಟು ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಬೆಲ್ಲ. ನನಗೆ ಕಪ್ ಸಿಗದೆ ಇರೋದಕ್ಕೆ ಅದರಲ್ಲಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಬೆಲ್ಲ ಕೂಡ ಅಷ್ಟೇ ತೊಗೊಳ್ಬೇಕಾಗುತ್ತೆ. ನೆಕ್ಸ್ಟು 2 ಏಲಕ್ಕಿ, ಸ್ವಲ್ಪ ಒಣಶುಂಠಿ, ಆಮೇಲೆ 3/4 ಕಪ್ ಅಷ್ಟು ಒಣ ಕೊಬ್ಬರಿ, ಗಸಗಸೆ ನೋಡಿ ಇಲ್ಲಿ ಒಂದು 1/2 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಎಳ್ಳನ್ನ ತೊಗೊಂಡ್ರೆ ಆಯಿತು. ಇಷ್ಟೇ ನೋಡಿ ಇಂಗ್ರೀಡಿಯೆಂಟ್ಸ್ ಕಡಿಮೆ ಆದ್ರೂ ಟೇಸ್ಟ್ ಮಾತ್ರ ಏನು ಕಡಿಮೆ ಇರಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋ ಕೂಡ ತುಂಬ ಈಸಿ. ಏನು ಒಂದು 30 ಮಿನಿಟ್ಸ್ಗೆಲ್ಲ ಕಜ್ಜಾಯ ನೀವು ರೆಡಿ ಮಾಡ್ಕೊಳ್ಬಿಡ್ಬೋದು. ಇಲ್ಲಿ ನಾನು ಫಸ್ಟು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಏನು 3/4 ಕಪ್ ಅಷ್ಟು ಕೊಬ್ಬರಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಜಾಸ್ತಿ ಏನು ಇದನ್ನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಸಿ ಇದ್ರೆ ಅಂತ ಅಷ್ಟೇ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಅದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಟ್ಟು ಈಗ ನೋಡಿ ಅದೇ ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಎಳ್ಳು, ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು 30 ಸೆಕೆಂಡ್ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇದ್ರೆ ಬೇಗ ಸೀದೋಗುತ್ತೆ. ಇದೊಂದು ಸ್ವಲ್ಪ ಚಟ್ಪಟ ಅಂದರೆ ಸಾಕು, ಇದಿಲ್ಲಿಗೆ ಆಗಿರುತ್ತೆ. ನೆಕ್ಸ್ಟ್ ಈಗ ಇದು ಹಾಕಿದ ತಕ್ಷಣ ಆಫ್ ಮಾಡ್ಕೊಂಬಿಡಿ. ಈಗೇನು ಗಸಗಸೆ ತೊಗೊಂಡಿದ್ವಲ್ಲ ಆಫ್ ಮಾಡ್ಕೊಂಡ್ಮೇಲೆ ಬಿಸಿ ಇರೋ ಪ್ಯಾನ್ಗೆ ಗಸಗಸೆನ ಸೇರಿಸ್ಕೊಳ್ಳಿ ಅಷ್ಟೇ. ಅದನ್ನೇನು ರೋಸ್ಟ್ ಮಾಡೋದೇನು ಬೇಡ, ಆ ಬಿಸಿಗೇನೆ ಅದು ಫ್ರೈ ಆಗಿಬಿಡುತ್ತೆ. ಇವಾಗ ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ಬಿಡೋಣ. ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಇದೇನು ತೊಗೊಂಡಿದ್ದೀವಿ ನೋಡಿ, ಏಲಕ್ಕಿ, ಒಂದು ಸ್ವಲ್ಪ ಒಣಶುಂಠಿ, ಇದೊಂದು ಸ್ವಲ್ಪ ಕುಟ್ಬಿಟ್ಟು ಹಾಕೊಳ್ಳಿ. ಒಣಶುಂಠಿ ಮತ್ತು ಈ ಕೊಬ್ಬರಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ 1-2 ಸೆಕೆಂಡ್ಸ್ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ತರ್ತರಿ ಇದ್ದರೆ ಆಯಿತು, ಜಾಸ್ತಿ ಏನು ನುಣ್ಣಗಾಗೋ ಅವಶ್ಯಕತೆ ಏನಿಲ್ಲ. ನೋಡ್ತಿರ್ಬೋದು ನೀವು ಇಲ್ಲಿ 1-2 ಸಲ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ತರಿ ಆಗಿದೆ. ಇಷ್ಟ ಆದರೆ ಸಾಕು. ನೆಕ್ಸ್ಟ್ ಈ ಕಡೆ ಒಂದು ಬೌಲ್ ಇಟ್ಕೊಂಡು ಆಗಲೇ ತೊಗೊಂಡಿದ್ವಲ್ಲ 1 ಕಪ್ ಅಕ್ಕಿ ಹಿಟ್ಟನ್ನ ಈಗ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೋಡಿ ನೀಟಾಗಿದೆ ಅಕ್ಕಿ ಹಿಟ್ಟು, ಫುಲ್ಲು ಸಾಫ್ಟಾಗಿರುತ್ತೆ. ಯಾವ ಥರ ಅಂದರೆ ತರಿ ಇರಲ್ಲ, ಫುಲ್ಲು ಸಾಫ್ಟಾಗಿರುತ್ತೆ ಅಕ್ಕಿ ಹಿಟ್ಟು. ಆ ಥರ ತೊಗೊಳ್ಳಿ. ಅಂಗಡಿ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ, ಮನೆದಾದರೂ ಪರವಾಗಿಲ್ಲ. ಅದಕ್ಕೆ ಇವಾಗ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವೊಂದು 1/2 ಲೋಟ ಅಂದರೆ 3-4 ಟೇಬಲ್ ಸ್ಪೂನ್ ನೀರಾದರೆ ಅದೇ ಸಾಕಾಗುತ್ತೆ. ಜಾಸ್ತಿ ಏನು ಹಾಕೊಳ್ಳೋಕೆ ಹೋಗಬೇಡಿ. ನೀವು ನೋಡ್ತಿರ್ಬೋದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕೈಯಲ್ಲಿ ಈ ಥರ ಬ್ಲೆಂಡ್ ಮಾಡ್ಕೊಂಡು ಹೋಗಬೇಕು ಹಿಟ್ಟನ್ನೆಲ್ಲ. ಅದು ಒಂಚೂರು ಮಾಯಿಶ್ಚರ್ ಕಂಟೆಂಟ್ ಬರಬೇಕು. ಆ ಥರ ನೋಡಿ ನಾನು ಈ ಥರ 2 ಕೈ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ತಿದ್ದೀನಿ. ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಉಂಡೆ ಮಾಡಿದ್ರೆ, ನೀಟಾಗಿ ಈ ಥರ ಕೈಯಲ್ಲಿ ಹಿಟ್ಟಿಟ್ಕೊಂಡು ಮುಷ್ಟಿ ಕಟ್ಟಿದ್ರೆ ಅದು ಗಟ್ಟಿಯಾಗಿ ಉಂಡೆ ಆಗಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಒಡೆದೋಗ್ಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದು ಅಕ್ಕಿ ಹಿಟ್ಟಿಂದು. ನೀವು ಈ ಥರ ಬಂದರೆ ಮಾತ್ರ ಕಜ್ಜಾಯ ಪರ್ಫೆಕ್ಟಾಗಿ ಚೆನ್ನಾಗಿ ಬರೋದು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಆಮೇಲೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಡ್ಸ್ಕೊಬಿಡುತ್ತೆ, ಅಂದರೆ ಸ್ಪ್ರೆಡ್ ಆಗಿಬಿಡುತ್ತೆ, ಕಜ್ಜಾಯ ಮಾಡೋಕ್ಕೆ ಬರಲ್ಲ. ನೋಡಿ ಇವಾಗ ಈ ಹಿಟ್ಟನ್ನೆಲ್ಲ ಜಲಿಸ್ಕೋಬೇಕಾಗುತ್ತೆ. ಜರಡಿಗೆ ಹಾಕ್ಕೊಂಡು ನೀಟಾಗಿ ಜರಡಿ ಇಟ್ಕೊಳ್ಳಿ. ನೋಡಿ ಫುಲ್ ನೀಟಾಗಿ, ಅಂದರೆ ಒಂದು ಸ್ವಲ್ಪ ತೇವ ಇರುತ್ತಲ್ಲ, ಜಲ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ನೀಟಾಗಿ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕೈಯಲ್ಲೇ ಮಾಡಿಕೊಂಡ್ರೆ ಬೇಗ ನೀವು ಜಲ್ಸ್ಕೊಬಿಡ್ಬೋದು. ನಾನು ಎಲ್ಲ ಹಿಟ್ಟನ್ನು ನೀಟಾಗಿ ಈ ಥರ ಜಲ್ಸಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ತಟ್ಟೆಯಲ್ಲಿ ಏನು ಜಲ್ಸಿ ಇಟ್ಕೊಂಡಿದ್ನಲ್ಲ ಅದನ್ನೀಗ ಒಂದು ಬೌಲ್ಗೆ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಕೈ ಸಹಾಯದಿಂದ ಒತ್ತಬೇಕು. ಯಾಕಂದರೆ ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟು ಹೋಗಬಾರ್ದು. ಸೊ ಈ ಥರ ಒತ್ತಿ ಇಡೋದ್ರಿಂದ ಅದರಲ್ಲಿರೋ ಮಾಯಿಶ್ಚರು ಹಾಗೇ ಇರುತ್ತೆ. ಈ ಥರ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಎತ್ತಿಡಿ. ಈಗ ನೆಕ್ಸ್ಟು ಈ ಕಡೆ ಕ್ವಿಕ್ಕಾಗಿ ಪಾಕ ಮಾಡ್ಕೊಂಡ್ಬಿಡೋಣ. ನೋಡಿ ಅದರಲ್ಲಿ ಅಂದರೆ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದರಲ್ಲಿ 1 ಕಪ್ ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ವಿ ಅಷ್ಟೇ ಕ್ವಾಂಟಿಟಿಲಿ ನಾವು ಬೆಲ್ಲ ಕೂಡ ತೊಗೊಬೇಕಾಗುತ್ತೆ. ನೋಡಿ 1 ಕಪ್ ಅಕ್ಕಿ ಹಿಟ್ಟಿಗೆ ನಾನು 1 ಕಪ್ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಒಂದು 1/4 ಕಪ್ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಏನು ನಾಟಿ ಬೆಲ್ಲ, ಇದರಲ್ಲಿ ಏನು ಕಸ ಏನೂ ಇಲ್ಲ, ಪ್ಯೂರ್ ಬೆಲ್ಲ ಇದು. ಸೊ ನಾನು ಇದು ಕ್ಲಿಯರ್ ಆಗಿರೋದ್ರಿಂದ ಹೀಗೆ ತೊಗೊಂಡಿದ್ದೀನಿ. ನಿಮಗೇನಾದ್ರು ಕಸ ಇದೆ ಅಂತ ಅನಿಸಿದ್ರೆ ಈ ಥರ
ಪಾಕ ಮಾಡ್ಕೊಂಡ್ಮೇಲೆ ಒಂದ್ಸಲ ಸೋಸ್ಕೊಂಡು ಆಮೇಲೆ ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನನಗಿದು ಬೆಲ್ಲ ಕ್ಲೀನ್ ಆಗಿರೋದ್ರಿಂದ ನಾನಿಲ್ಲಿ ಆ ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡ್ಕೊಳಕ್ ಹೋಗ್ತಿಲ್ಲ, ಸೋಸ್ಕೊಳ್ತಿಲ್ಲ, ಹಾಗೆ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು ನೀವು ಬೆಲ್ಲ ಎಲ್ಲ ಎಷ್ಟು ನೀಟಾಗಿ ಕರಗಿದೆ ಅಂತ. ಕರಗ್ಬಿಟ್ಟು ನೋಡಿ ಈ ಥರ ಟೆಸ್ಟ್ ಮಾಡ್ಕೊತಾನೆ ಇರಬೇಕಾಗುತ್ತೆ. ಮತ್ತು ಇದು ಕಜ್ಜಾಯ ಮಾಡೋದ್ರಲ್ಲಿ ಇದೇ ಮೇಯ್ನು ಪ್ರೋಸೆಸ್ಸು. ಯಾವಾಗಲೂ ನೀರಿಗೆ ಈ ಥರ ಹಾಕೊಂಡು ಟೆಸ್ಟ್ ಮಾಡ್ಕೊಳ್ತೀರಿ ನೋಡಿ. ಇನ್ನೂ ಒಂದೆಳೆ ಪಾಕ ಕೂಡ ಇದರಲ್ಲಿ ಬಂದಿಲ್ಲ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ನೀವು ಈ ಥರ ಈ ಪ್ರೋಸೆಸ್ಸಲ್ಲಿದ್ದಾಗ ಎಲ್ಲೂ ಪಾಕ ಬಿಟ್ಟು ಹೋಗೋಕ್ಕಾಗಲ್ಲ. ಇದು ನೋಡ್ಕೊಳ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಒಂದು ನಿಮಿಷ 2 ನಿಮಿಷದಲ್ಲೇ ಇದು ಪಾಕ ಬಂದುಬಿಡುತ್ತೆ. ಆವಾಗ ಮಿಸ್ ಮಾಡಿಕೊಂಡ್ರೆ ಕಜ್ಜಾಯ ಹಾಳಾಗುತ್ತೆ. ನೋಡಿ ನಾನು ನೀರಿಗೆ ಹಾಕೊಂಡು ಚೆಕ್ ಮಾಡ್ಕೊಳ್ತಾನೆ ಇದ್ದೀನಿ. ನೋಡಿ ಯಾವ ಥರ ಚೆಕ್ ಮಾಡಿಕೊಂಡೆ, ಒಂದು 4 ಸಲ ನಾನು ಚೆಕ್ ಮಾಡಿಕೊಂಡೆ. ನೋಡಿ ಈಗ ಹಾಕಿದ ತಕ್ಷಣ ಒಂದು ಕಡೆ ಹೀಗೆ ಒಗ್ಗೂಡಬೇಕು, ಇದು ಸಪ್ರೇಟ್ ಆಗಬಾರ್ದು. ಈ ಥರ ಸ್ಮೂತ್ ಬಾಲ್ ಥರ ಆಗಬೇಕು, ಆವಾಗ ಇದು ಪರ್ಫೆಕ್ಟ್ ಇದೆ ಅಂತ ಅರ್ಥ. ನೋಡಿ ಇವಾಗ ಇದು ಆಗಿದೆ. ತಕ್ಷಣವೇ ಈಗ ಎಳ್ಳು ಮತ್ತು ಗಸಗಸೆ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಆಮೇಲೆ ಕೊಬ್ಬರಿ, ಶುಂಠಿ ಮತ್ತು ಏಲಕ್ಕಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗಲೇ ಹಾಕೋಬಿಡಬೇಕು. ನೆಕ್ಸ್ಟು ಇದನ್ನು ಇದೆಲ್ಲ ಪ್ರೋಸೆಸ್ನ ನಾವು ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ಒಂಚೂರು ಮೀಡಿಯಮ್ ಕೂಡ ಇರಬಾರ್ದು. ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಪ್ರೋಸೆಸ್ನ ಮಾಡ್ಕೋಬೇಕು. ಇವಾಗೇನು ನಾವು ಅಕ್ಕಿ ಹಿಟ್ಟನ್ನ ಜಲ್ಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸ್ವಲ್ಪನೇ ಹಾಕೋಬೇಕು. ಒಂದೇ ಸಲ ಹಾಕೊಳ್ಳೋಕೆ ಹೋಗಬೇಡಿ, ನೀಟಾಗಿ ಬರಲ್ಲ. ಸ್ವಲ್ಪನೇ ಮಿಕ್ಸ್ ಮಾಡ್ತಾ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಿ. ನೋಡಿ ನೀಟಾಗಿ ಸ್ವಲ್ಪನೇ ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಷ್ಟಾಗುತ್ತೆ ಅಷ್ಟು ಮಾತ್ರನೇ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಉಳಿಯುತ್ತೆ, ಇಲ್ಲ ಒಂದೊಂದು ಸಲ ಫುಲ್ಲು ತೆಳ್ಳಗಾಗುತ್ತೆ. ನೀವು ನೋಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಈ ಥರ ಉಂಡೆ ಆಗಬೇಕು. ನೀಟಾಗಿ ಒಂದು ಕಡೆ ಇದು ಹೊಂದ್ಕೋಬೇಕು. ಆ ಥರ ಅಲ್ಲಿ ಆಗೋವರೆಗೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2-3 ನಿಮಿಷಕ್ಕೆಲ್ಲ ಇದು ಆಗಿಬಿಡುತ್ತೆ. ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಇದೇನು ಕಷ್ಟನೇ ಆಗಲ್ಲ, ಆರಾಮಾಗಿ ಇಷ್ಟ ಆದರೆ ಆಯಿತು. ಇದನ್ನೇನು ನೀವೇನು ತುಂಬ ಹೊತ್ತು ಈಗ ನೋಡಿ ಈ ಥರ ಇನ್ಸ್ಟೆಂಟಾಗಿ ಮಾಡೋರು ಕೂಡ 1 ಅವರ್ 2 ಅವರ್ ಇಡಿ ಅಂತ ಹೇಳ್ತಾರೆ. ಬಟ್ ಇದರಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ. ಈಗಲೇ ಅಂದರೆ 1 ನಿಮಿಷ ಫ್ಯಾನ್ ಗಾಳಿಗೆ ಬಿಟ್ಟರೆ ಸಾಕು, ತಣ್ಣಗಾಗ್ಬಿಡುತ್ತೆ. ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ. ಬೆಚ್ಚಗಿದ್ದಂಗೆ ನೀವು ಕಜ್ಜಾಯನ ಮಾಡ್ಕೊಬಿಡ್ಬೋದು. ಈಗ ಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇಷ್ಟು ಪ್ರೋಸೆಸ್ನ ಗ್ಯಾಸ್ ಆಫ್ ಮಾಡಿಕೊಂಡೇ ನಾನು ಕಲಿಸ್ಕೊಂಡಿರೋದು. ನೋಡಿ ಈಗ ಇದು 1 ನಿಮಿಷ ಬಿಟ್ಟಿದ್ದೆ. ಇದು ಒಂದು ಸ್ವಲ್ಪ ತಣ್ಣಗಾಗಿದೆ, ಕೈಗೆ ಅಂದರೆ ಮುಟ್ಟೋ ಅಷ್ಟು ಬಿಸಿ ಇದೆ ಅಷ್ಟೇ. ಈಗ ಕಜ್ಜಾಯನ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ 1 ನಿಮಿಷನಾದ್ರು ನೀಟಾಗಿ ಪ್ರೆಸ್ ಮಾಡ್ತಾ ನೀಟಾಗಿ ಕಲಸಿಟ್ಕೊಳ್ಳಿ. ಸಾಫ್ಟ್ ಆಗುತ್ತೆ ನೋಡಿ, ಈ ಥರ ಸಾಫ್ಟಾಗಿ ಬರುತ್ತೆ ಕಜ್ಜಾಯದಿಟ್ಟು. ತುಂಬ ಈಸಿಯಾಗಿರುತ್ತೆ, ಕೈ ಕೂಡ ಅಂಟ್ತಿರಲ್ಲ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಕಲಿಸ್ಕೊತಿದ್ದೀನಿ ಅಂತ. 1 ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಜ್ಜಾಯ ಉಬ್ಬಿ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ಕಜ್ಜಾಯನ ರೆಡಿ ಮಾಡ್ಕೊಳ್ಳೋಣ. ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಕೈಯಲ್ಲೇ ಈ ಥರ ತಡ್ಕೊಳ್ಳೋದು ಈಸಿ ಆದರೆ ಕೈಯಲ್ಲೇ ಈ ಥರ ತಡ್ಕೊಳ್ಳಿ. ಈ ಥರ ತಡ್ಕೊಂಡು ಮಧ್ಯಕ್ಕೊಂದು ಹೋಲ್ ಮಾಡಿದ್ರೆ ಆಯಿತು, ಅದೇ ಕಜ್ಜಾಯ. ನಿಮಗೆ ಈ ಥರ ಕೈಯಲ್ಲಿ ತಡ್ಕೊಳ್ಳೋದೇನಾದ್ರು ಕಷ್ಟ ಆಯಿತು ಅಂದರೆ ಒಂದು ಪ್ಲಾಸ್ಟಿಕ್ ಕವರ್ ಸಹಾಯದಿಂದ ಕೂಡ ನೀವು ತಡ್ಕೊಬೋದು, ಅದು ನಿಮಗೆ ಈಸಿ ಆಗುತ್ತೆ. ನೋಡಿ ನಾನು ಈ ಥರ ತಡ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಅರ್ಧ ಇಟ್ಟಷ್ಟು ಕಜ್ಜಾಯಗಳನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಕಾಯಕ್ಕೆ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ, ನೀಟಾಗಿ ಬೇಯಲ್ಲ. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಆಮೇಲೆ ಕಜ್ಜಾಯನ ಹಾಕಿ ಅದು ಮೇಲೆ ಬಂದ ಮೇಲೆ ನಾವು ಅದನ್ನು ಉಲ್ಟಾ ಮಾಡಿದ ಮೇಲೇ ಇನ್ನೊಂದು ಕಜ್ಜಾಯನ ಹಾಕಬೇಕು. ಇಲ್ಲಾಂದರೆ ಕಜ್ಜಾಯಗಳು ಅಂಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮಗೆ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ, ಅದೇನು ಕಷ್ಟನೇ ಅಲ್ಲ. ನೋಡ್ತಿರ್ಬೋದು ನೀವು, ಹಾಗೆ ಹೋಯ್ತು. ಈ ಥರ ಒಂದು ಸ್ವಲ್ಪ ಇನ್ನೊಂದು ಸೌಟಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದನ್ನು ಹೊರಗೆ ಹಾಕ್ಬೋದು. ಕಜ್ಜಾಯ ಅಂದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳುತ್ತೆ ಅಲ್ವಾ. ಸೊ ಅದಕ್ಕೇ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಎಣ್ಣೆ ತೀರಾ ಜಾಸ್ತಿ ಹೀರ್ಕೊಳ್ಳಲ್ಲ. ನೀವು ನೋಡ್ತಿರ್ಬೋದು ನಾನು ಯಾವ ಥರ ಮಾಡ್ಕೊಳ್ತಿದ್ದೀನಿ ಅಂತ. ಒಂದು ಕಜ್ಜಾಯ ಹಾಕಿ ಅದನ್ನು ಈಗ ಉಲ್ಟಾ ಮಾಡಿ ಹಾಕಿದ್ಮೇಲೆ ಇನ್ನೊಂದು ಹಾಕ್ಕೊಳ್ತೀನಿ. ಈಗ ಸೌಟಿನ ಸಹಾಯದಿಂದ ಈ ಥರ ಎಣ್ಣೆ ಮೇಲೆ ಹಾಕೋದ್ರಿಂದ ಫುಲ್ಲು ಉಬ್ಬಿ ಬರುತ್ತೆ. ಈ ಕಡೆ ಇನ್ನೂ ಒಂದು ಅರ್ಧ ಹಿಟ್ಟು ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಈಗ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ ಈ ಥರ ಕೈಗೊಂಚೂರು ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಆರಾಮಾಗಿ ಇಟ್ಕೋಬೋದು. ಈ ಥರ ಎಷ್ಟು ಅಗಲ ಬೇಕಾದ್ರೂ ನೀವು ತಡ್ಕೋಬೋದು, ಬಟ್ ಒಂದು ಸ್ವಲ್ಪ ದಪ್ಪವಾಗೇ ಇರಬೇಕು. ನೋಡಿ ಇವಾಗ ಇದನ್ನು ಎಲ್ಲ ಕಜ್ಜಾಯಗಳನ್ನೂ ಈಗ ಹಾಕ್ಕೊಂಡು ಬೇಯಿಸ್ಕೊಬಿಡೋಣ. ಬೇಯಿಸ್ಕೊಳ್ಳೋದು ಮತ್ತು ತಟ್ಕೊಳ್ಳೋದು ತುಂಬ ಈಸಿ ಪ್ರೋಸೆಸ್. ನಿಮಗೆ ಪಾಕ ಮಾಡಬೇಕಾದ್ರೇ ತುಂಬ ಕೇರ್ಫುಲ್ಲಾಗಿರಬೇಕು ಅಷ್ಟೇ ಈ ಕಜ್ಜಾಯದಲ್ಲಿ. ಅದು ಕೂಡ ಒಂದು 5 ನಿಮಿಷನೂ ಇಡಿಸಲ್ಲ, ಬೇಗ ಪಾಕನೂ ತೆಕ್ಕೊಬಿಡ್ಬೋದು.
ಬಟ್ ಪಾಕ ಬಿಡ್ದಂಗೆ ನೀಟಾಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು ಅಷ್ಟೇ. ನೋಡ್ತಿರ್ಬೋದು ಯಾವ ಥರ ಮಾಡ್ತಿದ್ದೀನಿ ಅಂತ. ನನಗಿಲ್ಲಿ ಎಲ್ಲ ಕಜ್ಜಾಯನೂ ರೆಡಿ ಆಗಿದೆ. ಇಲ್ಲಿ ನಾನು 2 ಕಜ್ಜಾಯಗಳನ್ನು ಒಟ್ಟೊಟ್ಟಿಗೆ ಹಾಕಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ. ಇಲ್ಲಿ ಒಂದಕ್ಕೊಂದು ಕೂಡ ಅಂಟುತ್ತಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬರ್ತಿದೆ. ನಿಮಗೆ ತೋರ್ಸೋಣ ಅಂತಲೇ ಇದು ಇಷ್ಟು ಲೆಂತಿಯಾಗಿ, ಒಂದು ಸ್ಮಾಲ್ ಸ್ಟೆಪ್ ಕೂಡ ಇದರಲ್ಲಿ ಮಿಸ್ ಆಗಬಾರ್ದು ಅಂತ ನಾನು ಇಷ್ಟು ಡೀಟೇಲ್ ಆಗಿ ನಿಮಗೆ ಹೇಳ್ತಿರೋದು. ನೋಡಿ ಎಷ್ಟು ನೀಟಾಗಿ ಕಜ್ಜಾಯ ಬರ್ತಿದೆ ಅಂತ. ಒಂದು ಚೂರು ಕೂಡ ಈ ಕಜ್ಜಾಯ ಫೇಲ್ ಆಗಲ್ಲ, ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿತ್ತು. ನಿಮ್ಗೇನಾದರೂ ಈ ಇನ್ಸ್ಟೆಂಟ್ ಕಜ್ಜಾಯದ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.